ಮನೆಯವರ ವಿರೋಧದ ನಡುವೆ ಮದುವೆ ಆಗಿರುವಂತಹ ಜೋಡಿಗಳು ಈಗ ನಮಗೆ ರಕ್ಷಣೆ ಕೊಡಿಸಿ ನಮಗೆ ಬೆದರಿಕೆ ಇದೆ ಅಂತ ಠಾಣೆಗೆ ಬಂದಿದ್ದಾರೆ. ರಕ್ಷಣೆಗಾಗಿ ಬೆಳಗಾವಿಯ ಎಸ್ಪಿ ಕಚೇರಿಗೆ ಪ್ರೇಮಿಗಳು ಬಂದಿದ್ದಾರೆ. 5 ವರ್ಷದಿಂದ ಪ್ರೀತಿಸಿ ರೋಹಿತ್ ಮತ್ತು ಯುವತಿ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು. ನಂತರ ಮದುವೆ ಕೂಡ ಆಗ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಈಗ ಮನೆಯವರಿಂದ ಬೆದರಿಕೆಗಳು ಬರ್ತಾ ಇದೆ. ಜೊತೆಗೆ ಅವರ ಚಿಕ್ಕಮ್ಮನ ಕುಟುಂಬಸ್ಥರಿಗೂ ಕೂಡ ಹೋಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ. ಇದರಿಂದ ಹೇಗಾದರೂ ಮಾಡಿ ನಾವು ಪಾರಾಗಬೇಕು ಅಂತ ಖುದ್ದು ಎಸ್ಪಿ ಕಚೇರಿಗೆ ಬಂದಿದ್ದಾರೆ ಪ್ರೇಮಿಗಳು. ಏಪ್ರಿಲ್ 17ರಂದು ಬೇರೆ ಯುವಕನೊಂದಿಗೆ ಮದುವೆ ನಿಶ್ಚಯವಾಗಿತ್ತು. ಈ ಹಿನ್ನೆಲೆ ರೋಹಿತ್ ಜೊತೆ ಓಡ್ ಹೋಗಿ ಯುವತಿ ಮದುವೆ ಆಗ್ಬಿಟ್ಟಿದ್ದಾರೆ. ಯುವತಿ ಕುಟುಂಬಸ್ಥರಿಂದ ಕಿಡ್ನಾಪ್ ಆಗಿದೆ ಅಂತ ಯುವತಿಯ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ದಾರೆ. ಯುವಕನ ಚಿಕ್ಕಮ್ಮನ ಕುಟುಂಬಸ್ಥರಿಗೂ ಕೂಡ ಕಿರುಕುಳವನ್ನು ಕೊಡಲಾಗಿದೆಯಂತೆ. ಜೀವ ಬೆದರಿಕೆ ಇದೆ, ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಅಂತ ಈಗ ಬೆಳಗಾವಿಯ ಎಸ್ಪಿ ಕಚೇರಿಗೆ ಬಂದು ಇಬ್ರು ಕೂಡ ಕೇಳ್ಕೊಂಡಿದ್ದಾರೆ. ನಮ್ಮ ಮನೆಯವ್ರು ನಮಗೆ ಕಿರಿಕಿರಿ ಮಾಡತ್ತಾರ್ರಿ. ಲವ್ ಮ್ಯಾರೇಜ್ ಮಾಡಿದ್ದಕ್ಕೆ ನಮ್ಗೆ ಇಷ್ಟ ಇಲ್ಲದ ಎಂಗೇಜ್ಮೆಂಟ್ ಮಾಡಿದ್ರು. ಮನೆಯಾಗೆ ಹೇಳಿದ್ದೆ ಬೇಡ ಅಂತಂದು ಅವ್ರ ಒತ್ತಾಯದಿಂದ ನೀವು ಮದ್ವೆ ಫಿಕ್ಸ್ ಮಾಡಿದ್ರೆ ನಾನು ಅದಕ್ಕಾಗಿ ಅವ್ನ ಜೊತೆನೇ ಬಂದೀನಿ. ನಾನಾಗಲೇ ಬಂದೀನಿ, ಯಾರೂ ನಮಗೆ ಸಪೋರ್ಟ್ ಇಲ್ಲ, ನಾನಾಗಲೇ ಬಂದೀನಿ. ನಾವು ಲವ್ ಮಾಡತ್ತೆ 4 ವರ್ಷ ಆಯ್ತು, 4ರಿಂದ 5 ವರ್ಷ ಆಯ್ತು. ಈಗ ನಮ್ಗೆ ಅವ್ರ ಸಣ್ಣೋಗೋ ಮನೆ ಇತ್ತರಲ್ಲೇ ಅವಾಗಿಂದ ನಾವು ಲವ್ ಸ್ಟಾರ್ಟ್ ಮಾಡಿದ್ವಿ. ಅದು ಮನೆಯಾಗೆಲ್ಲ ಗೊತ್ತಾಗಿ ಪ್ರಾಬ್ಲಮ್ ಆಗಿತ್ತು. ಮನ್ಯಾಗ ನಂಗೆ ಇಷ್ಟ ಇಲ್ಲ ಅಂತಂದ್ರೂ ಅವ್ರ ಒತ್ತಾಯದಿಂದ ಎಂಗೇಜ್ಮೆಂಟ್ ಆಗಿತ್ತು. ಮದ್ವೆನೂ ಫಿಕ್ಸ್ ಆಗಿತ್ತು. ಮದ್ವೆ ಮೇ 18-17 ಫಿಕ್ಸ್ ಆಗಿತ್ತು. ಫಿಕ್ಸ್ ಆಗಿದ್ದಕ್ಕೆ ನಂಗೆ ಇಷ್ಟ ಇಲ್ಲ ಅಂತಂದು ನಾ ಬಂದೆ. ಮತ್ತು ಲವ್ ಮ್ಯಾರೇಜ್ ಆಗ್ಬೇಕಂತಿದ್ದೆ ಸರ್. ಹುಡುಗಿ ಮನ್ಯಾಗ ಗೊತ್ತಿರಲಿಲ್ಲ ಸರ್. ಅಂದ್ರೆ ಈಗ ನಾ ಲವ್ ಮಾಡೋ ಬಗ್ಗೆ ಅದು ಗೊತ್ತಿರಲಿಲ್ಲ ಸರ್. ಅದನ್ನು ತೊಗೊಂಡು ಹೋಗಿದ್ದೆ ಸರ್. ಈಗ ಒಂದು 5-6 ದಿನ ಆಯ್ತು ಸರ್ ತೊಗೊಂಡು ಹೋಗಿದ್ದೆ. ಅವ್ರ ಮನೆ ಕಡೆಯಿಂದ ಸರ್ ಇವ್ರು ಸ್ಟೇಷನ್ದಾಗ ಸುಳ್ಳು ಅಪವಾದ ಇಟ್ಟು ಹಿಂಗೆ ಕೇಸ್ ಮಾಡ್ಯಾರ ಸರ್. ಹಿಂಗೆ ರೊಕ್ಕ ತೊಗೊಂಡಿದ್ದಾರೆ, ಬಂಗಾರ ತೊಗೊಂಡಿದ್ದಾರೆ, ಹಿಂಗೆ ಇದನ್ನು ಮಾಡ್ಯಾರ ಸರ್ ಕೇಸ್. ಅದಕ್ಕಾಗಿ ಸರ್ ಈಗ ನಾ ಅಲ್ಲಿ ಹೋಗಿ ಸಿಕ್ಕರೆ ಸರ್ ಹೊಡಿತೀನಿ, ಬಡಿತೀನಿ, ಕೊಲ್ತೀನಿ, ಅವ್ನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತಂದು ಧಮ್ಕಿಡಾತ.